ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಮಹಜರಾಗ್ತಾ ಇದೆ. ಅನಾಮಿಕ ವ್ಯಕ್ತಿಯ ಜೊತೆ SIT ಟೀಮ್ ಇದೆ. ಶವಗಳ ಹೂತಿಟ್ಟ ಜಾಗವನ್ನು ತೋರಿಸಿದ್ದಾರೆ. 2 ದಿನಗಳ ಸುದೀರ್ಘ ವಿಚಾರಣೆ ಬಳಿಕ ಇವತ್ತು ಸ್ಥಳ ಮಹಜರ್ ನಡೀತಾ ಇರೋದು. ನನ್ನ ಕೊಲೀಗ್ ಕೊಡ್ತಾ ಇರೋ ಮಾಹಿತಿಯ ಪ್ರಕಾರ ಇವತ್ತು ಭೂಮಿಯನ್ನು ಅಗೆಯೋದಿಲ್ಲ, ಅಸ್ಥಿಪಂಜರವನ್ನು ತೆಗೆಯೋದಿಲ್ಲ, ಕೇವಲ ಜಾಗದ ಮಹಜರ್ ಮಾಡ್ತಾರೆ. ಆ ಮಣ್ಣನ್ನು ಕಲೆಕ್ಟ್ ಮಾಡ್ಕೋತಾರೆ. ಇದೇ ಜಾಗದಿಂದನೇ ಆ ಬುರುಡೆಯನ್ನು ತೆಗೆದಿರೋದು ಅಂತಕ್ಕಂಥದ್ದನ್ನು ಪ್ರೂವ್ ಆಗಬೇಕು. ಆಮೇಲೆ ಕೋರ್ಟ್ ಪರ್ಮಿಷನ್ ತಗೊಂಡು ಮತ್ತೊಮ್ಮೆ ಆ ಜಾಗವನ್ನು ಅಗಿತಕ್ಕಂಥ ಪ್ರಕ್ರಿಯೆ ಇನ್ನು ಮುಂದಕ್ಕೆಲ್ಲ ಒಂದೊಂದಾಗಿ ಮಾಡ್ತಾರೆ. ಒಂದೊಂದು ಶವವನ್ನು ತೆಗೆಯೋದಕ್ಕೂ ಕೋರ್ಟ್ ಪರ್ಮಿಷನ್ ಅವಶ್ಯಕತೆ ಇದೆ. ಈಗ ಆ ದೂರುದಾರ ಎಷ್ಟು ಶವಗಳ ಮಾಹಿತಿ ಕೊಟ್ಟಿದ್ದಾನೆ ಅದಕ್ಕೆ ಆಧಾರವಾಗಿ ಈಗ ಸ್ಥಳ ಮಹಜರ್ ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಕೇವಲ ಒಂದು ತಲೆಬುರುಡೆಯನ್ನು ಆತ ನ್ಯಾಯಾಲಯಕ್ಕೆ ಕೊಟ್ಟಿರ್ತಕ್ಕಂಥದ್ದೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇವತ್ತು ಸ್ಥಳ ಮಹಜರ ಅಂತ? ಹೌದು, ಖಂಡಿತ. ಇವತ್ತು ಆ ತಲೆಬುರುಡೆಯ ವಿಚಾರದಲ್ಲೇ ಇಷ್ಟು ಮಹಜರ್ಗಳಾಗ್ತಾ ಇರುವಂತದ್ದು. ಈ ಹಿಂದೆ ಈಗ ವಿಚಾರಣೆ ಆದಂತ ಸಂದರ್ಭದಲ್ಲೂ ತಲೆಬುರುಡೆ ಬಗ್ಗೆನೇ ಸಾಕಷ್ಟು ಮಾಹಿತಿಗಳನ್ನ SIT ಅಧಿಕಾರಿಗಳು ಈತನಿಂದ ಪಡ್ಕೊಂಡಿರುವಂತದ್ದು. ಮೊದಲ ಹಂತವಾಗಿ ಅದೇ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಆ ಒಂದು ತಲೆಬುರುಡೆಯನ್ನ ಈಗಾಗಲೇ ನ್ಯಾಯಾಲಯಕ್ಕೆ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಅದನ್ನ FSLಗೂ ಕಳಿಸಲಾಗಿದೆ. ಹಾಗಾಗಿ ಅದರ ವಿಚಾರಣೆಯೇ ಪ್ರಮುಖವಾದ ಘಟ್ಟ ಆಗುವಂತದ್ದು. ಹಾಗಾಗಿ ಮೊದಲಿಗೆ ಅದರ ಒಂದು ಕನ್ಕ್ಲೂಷನ್ ಅನ್ನ ಬರಲಿಕ್ಕೆ ಈಗ SIT ಅಧಿಕಾರಿಗಳು ಈ ರೀತಿಯಾದಂತಹ ಮಹಜರನ್ನ ಮಾಡ್ತಾ ಇರುವಂತದ್ದು. ಆತ ಹೇಳಿರುವ ಪ್ರಕಾರ ಸ್ನಾನಘಟ್ಟದ ಎಡಭಾಗದಲ್ಲಿರುವಂತ ಒಂದು ಖಾಲಿ ಜಾಗ ಇದೆ, ಅಲ್ಲಿ ಗಿಡಗಂಟೆಗಳೀಗ ಬೆಳೆದಿರುವಂತದ್ದು. ಅದನ್ನ ಕಟ್ ಮಾಡಿ ಆತ ಹೇಳಿರುವಂತ ಏನ್ ಪ್ಲೇಸ್ ಇದೆ ಅದನ್ನ ಹುಡುಕುವಂತ ಕೆಲಸಕ್ಕೆ ಅಧಿಕಾರಿಗಳು ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಸದ್ಯ ಆತ ಹೇಳಿರುವಂತ ಜಾಗದಲ್ಲೇ ಈ ಹಿಂದೆ ಆತ ಶವವನ್ನ ಹೂತಾಕಿದ್ದೇನೆ ಅನ್ನುವಂಥದ್ದನ್ನ ಹೇಳಿದ್ದೇನೆ. ಅದೇ ಶವದ ತಲೆಬುರುಡೆಯನ್ನ ನಾನು ಎತ್ಕೊಂಡು ಬಂದಿರುವಂತದ್ದು, ಅದನ್ನ ನ್ಯಾಯಾಲಯಕ್ಕೆ ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದೇನೆ. ಹಾಗಾಗಿ ಈಗ ಮೊದಲು ಕೇವಲ ಆ ತಲೆಬುರುಡೆಯ ಏನು ಸ್ಥಳ ಇದೆ ಆ ಸ್ಥಳದ ಮಹಜರಾಗುತ್ತೆ. ಆ ಬಳಿಕ ಆ ಸ್ಥಳದಲ್ಲಿ ಇನ್ನೊಂದಷ್ಟು ಅಸ್ಥಿಪಂಜರಗಳಿದ್ರೆ ಅದನ್ನ ತೆಗೆಯುವಂತ ಕೆಲಸಗಳಾಗುತ್ತೆ. ಜೊತೆಗೆ ಅದರ ಮಣ್ಣನ್ನ ತೆಗೆದು FSLಗೆ ಕಳಿಸಿ ಅದನ್ನ ಮ್ಯಾಚ್ ಮಾಡುವಂತ ಕೆಲಸವು ಮುಂದಿನ ದಿನಗಳಲ್ಲಿ ಆಗುತ್ತೆ. ಜೊತೆಗೆ ಆತ ಹೇಳಿರುವಂತ 100 ಶವಗಳೇನು ಹೇಳಿದ್ದಾನೆ ಅದನ್ನ ಇದೆಲ್ಲ ಕೆಲಸ ಆದ ನಂತರ ಮುಂದಿನ ದಿನಗಳಲ್ಲೂ ಅದರ ಬಗ್ಗೆನೂ ಆತ ಎಲ್ಲೆಲ್ಲಿ ತೋರಿಸ್ತಾನೆ. 100 ಶವಗಳಂತ ಹೇಳಿದ್ದಾನೆ. ಹಾಗಾಗಿ ಅಷ್ಟನ್ನು ಆತ ತೋರಿಸ್ಬೇಕಾಗುತ್ತೆ. ಅಷ್ಟನ್ನು ತೋರಿಸಿದ ನಂತರ ಅಲ್ಲಿ ಮಹಜರ್ ಮಾಡಿ ಆ ಬಳಿಕ ಅಲ್ಲೂ ಹೂತಿಟ್ಟ ಶವಗಳನ್ನ ಹೊರಗೆ ತೆಗೆಯುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಈಗ ಈ ಕೇವಲ ತಲೆಬುರುಡೆ ಏನಿದೆ ಆ ವಿಚಾರವಾಗಿ ಅದರ ಮಹಜರನ್ನ ಮಾಡ್ಲಿಕ್ಕೆ ಈಗ ಈ ಪ್ರದೇಶಕ್ಕೆ ಕರ್ಕೊಂಡು ಬಂದಿರುವಂತದ್ದು. ಬಹಳಷ್ಟು ಭದ್ರತೆಯಲ್ಲಿ ಎಲ್ಲ ಅಧಿಕಾರಿಗಳ ಸಮಕ್ಷಮದಲ್ಲಿ ಈತನನ್ನ ಈಗ ಈ ಒಂದು ಸ್ಥಳಕ್ಕೆ ಕರೆತರಲಾಗಿದೆ. ಮುಂದೆ ಮಹಜರಾದ ಬಳಿಕ ಆತನನ್ನ ಮತ್ತೆ ಕಳಿಸ್ಕೊಡ್ತಾರೆ. ಜೊತೆಗೆ ಮುಂದಿನ ಏನು 100 ಶವಗಳ ಹೇಳಿದ್ದಾನೆ ಅದರ ಬಗ್ಗೆನೂ ಮುಂದಿನ ದಿನಗಳಲ್ಲಿ ಹೊರತೆಗೆಯುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿ ಸುಖಪಾಲ್, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಧರ್ಮಸ್ಥಳದ ಪಕ್ಕದಲ್ಲಿರ್ತಕ್ಕಂಥ ಕಾಡು ಪ್ರದೇಶದಲ್ಲಿ ನೋಡಿ ಆತನೇ ಮುಸುಕುದಾರಿನೇ ದೂರುದಾರ. ಆತ ಸ್ಥಳವನ್ನು ತೋರಿಸ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ನೇತ್ರಾವತಿ ನದಿಯ ಸ್ನಾನಘಟ್ಟ ಅಲ್ಲಿ ನಡೀತಾ ಇರ್ತಕ್ಕಂಥ ಸ್ಥಳ ಮಹಜರ್, ಅದಕ್ಕೆ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಜೊತೆಯಲ್ಲಿ ಸಾಥ್ ನೀಡಿದ್ದಾರೆ. ಆತ ಆ ಜಾಗವನ್ನು ಗುರುತಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ.